الحمد لله رب العالمين والعاقبة للمتقين والصلاة والسلام على أشرف الأنبياء والمرسلين وعلى آله وأصحابه ومن تبعهم بإحسان إلى يوم الدين أما بعد. عن عبد الله بن عمرو رضي الله عنه قال قال رسول الله صلى الله عليه وسلم إن الله سيخلص رجلا من أمتي على رؤوس الخلائق يوم القيامة فينشر عليه 99 سجلا كل سجل مثل مد البصر ثم يقول أتنكر من هذا شيئا ظلمك كتبتي الحافظ فيقول لا يا رب فيقول أفلك عذر فيقول لا يا رب فيقول بلى إن لك عندنا حسنة فإنه لا ظلم عليك اليوم فتخرج بطاقة فيها أشهد أن لا إله إلا الله وأشهد أن محمدا عبده ورسوله فيقول احضر وزنك فيقول يا رب ماذا هذه البطاقة مع هذه السجلات فقال إنك لا تظلم فقال فتوضع السجلات في كفة والبطاقة في كفة فطاشت البطاقة وثقلت البطاقة فلا يدخل مع اسم الله شيء. ಅಬ್ದುಲ್ಲಾ ಇಬ್ನ್ ಅಮ್ರ್ ಇಬ್ನ್ ಅಲ್-ಆಸ್ ರದಿಯಲ್ಲಾಹು ಅನ್ಹು ಎಂಬ ಸಹಾಬಿಯವರಿಂದ ವರದಿಯಾದಂತಹ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಖಂಡಿತವಾಗಿಯೂ ಕಿಯಾಮತ್ತಿನ ದಿನದಂದು ಅಲ್ಲಾಹು ತನ್ನ ಸೃಷ್ಟಿಗಳ ಮುಂಭಾಗದಲ್ಲಿ ನನ್ನ ಸಮುದಾಯದಲ್ಲಿ ಸೇರಿದ ಒಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಅಲ್ಲಾಹನು ಕರೆಯುವನು. ನಂತರ ಅವನ ಮುಂದೆ 99 ಸುರುಳಿಗಳನ್ನು ಇಡುವನು. ಪ್ರತಿಯೊಂದು ಸುರುಳಿ ಎಂದರೆ ಅವನು ಭೂಲೋಕದಲ್ಲಿ ಮಾಡಿರುವಂತಹ ದುಷ್ಕೃತ್ಯಗಳ, ಕೆಟ್ಟ ಕಾರ್ಯಗಳ, ಪಾಪಕೃತ್ಯಗಳ ಪುಸ್ತಕ. ಆ ಪುಸ್ತಕಗಳನ್ನು ಇಡುವನು. ಪ್ರತಿಯೊಂದು ಸುರುಳಿಯು ದೃಷ್ಟಿ ತಲುಪುವಷ್ಟು ದೂರದವರೆಗೆ ಹರಡಿಕೊಂಡಿರುವುದು. ನಂತರ ಅವನು ಹೇಳುವನು, ಅಲ್ಲಾಹು ಆ ವ್ಯಕ್ತಿಗೆ ಕೇಳುತ್ತಾನೆ, ಇವುಗಳಲ್ಲಿ ಯಾವುದನ್ನಾದರೂ ನೀನು ನಿರಾಕರಿಸುವೆಯಾ? ಕರ್ಮಗಳನ್ನು ದಾಖಲಿಸುವಂತಹ ನನ್ನ ಮಲಕಗಳು ನಿನಗೇನಾದರೂ ಅನ್ಯಾಯ ಮಾಡಿದ್ದಾನೆ? ಆಗ ಆ ವ್ಯಕ್ತಿ ಹೇಳುತ್ತಾನೆ, ಓ ನನ್ನ ರಬ್ಬೆ, ಓ ನನ್ನ ಪರಿಪಾಲಕನೇ, ಖಂಡಿತ ಇಲ್ಲ. ಆಗ ಅಲ್ಲಾಹನು ಕೇಳುವನು, ನಿನಗೆ ಏನಾದರೂ ನೆಪವಿದೆಯೇ ನೀನು ಇಷ್ಟು ಕೆಟ್ಟ ಕಾರ್ಯಗಳನ್ನು, ಇಷ್ಟು ಪಾಪ ಕೃತ್ಯಗಳನ್ನು ಮಾಡಲಿಕ್ಕೆ? ಆಗ ಆ ವ್ಯಕ್ತಿ ಹೇಳುತ್ತಾನೆ, ಖಂಡಿತ ಇಲ್ಲ ಓ ಅಲ್ಲಾಹನೇ. ಆಗ ಅಲ್ಲಾಹನು ಕೇಳುವನು, ನಿಶ್ಚಯವಾಗಿಯೂ ನಮ್ಮ ಬಳಿ ನಿನಗೆ ಒಂದು ಒಳಿತಿದೆ, ನೀನು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಇಂದು ನಿನಗೆ ಯಾವುದೇ ಅನ್ಯಾಯವಾಗುವುದಿಲ್ಲ. ನಂತರ ಅವನು ಅಲ್ಲಾಹನ ಹೊರತು ಆರಾಧನೆಗೆ ಅರ್ಹರಾದ ಆರಾಧನೆಯಿಲ್ಲ ಮತ್ತು ನಾನು ಸಾಕ್ಷಿ ವಹಿಸುತ್ತೇನೆ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ದಾಸರು ಮತ್ತು ಅಲ್ಲಾಹನ ಸಂದೇಶ ವಾಹಕರಾಗಿದ್ದಾರೆ ಎಂದು ಅವನು ಸಾಕ್ಷ್ಯ ವಹಿಸುತ್ತಿದ್ದ ಒಂದು ಚೀಟಿಯನ್ನು ಅಲ್ಲಾಹ ಅವನ ಆ ಸುರುಳಿಗಳಿಂದ ಹೊರತೆಗೆಯುತ್ತಾನೆ. ನಂತರ ಅವನು ಹೇಳುವನು, ನಿನ್ನ ತಕ್ಕಡಿಯನ್ನು ನೀನು ಇಲ್ಲಿಗೆ ತಾ. ಆ ವ್ಯಕ್ತಿ ಕೇಳುತ್ತಾನೆ, ಓ ನನ್ನ ಅಲ್ಲಾಹನೇ, ಈ ಸುರುಳಿಗಳಿಗೆ ಹೋಲಿಸಿದರೆ ಈ ಚೀಟಿ ಎಷ್ಟು ತೂಗಬಹುದು, ಇದರ ಭಾರ ಎಷ್ಟಾಗಬಹುದು? ಆಗ ಅಲ್ಲಾಹನು ಹೇಳುವನು, ನೀನು ಭಯಪಡುವಂತಹ ಅವಶ್ಯಕತೆ ಇಲ್ಲ, ನಿನಗೆ ಯಾವುದೇ ಅನ್ಯಾಯವಾಗುವುದಿಲ್ಲ. ಆ ಸುರುಳಿಗಳನ್ನು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಮತ್ತು ಈ ಚೀಟಿಯನ್ನು ತಕ್ಕಡಿಯ ಇನ್ನೊಂದು ತಟ್ಟೆಯಲ್ಲಿ ಇಡಲಾದಾಗ ಆ ಸುರುಳಿಗಳು ಪಾಪಕೃತ್ಯದ ದುಷ್ಕರ್ಮಗಳ ಸುರುಳಿಯು ಹಗುರವಾಗುವುದು ಮತ್ತು ಅದು ಒಂದು ಚೀಟಿ ಇರುವಂತಹ ತಕ್ಕಡಿಯು ಅದು ಭಾರವಾಗುವುದು. ಅಲ್ಲಾಹನ ಹೆಸರಿಗಿಂತಲೂ ಹೆಚ್ಚು ಭಾರವಾಗುವುದು ಯಾವುದೂ ಇಲ್ಲ. ಈ ಒಂದು ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿ ತಿಳಿಸುವುದೇನೆಂದರೆ, ಪುನರುತ್ಥಾನದ ದಿನದಂದು ಅಲ್ಲಾಹ್ ಸೃಷ್ಟಿಗಳೆಲ್ಲರ ನಡುವಿನಿಂದ ಒಬ್ಬ ವ್ಯಕ್ತಿಯನ್ನು ಆರಿಸಿ ಅವನನ್ನು ವಿಚಾರಣೆಗೆ ಕರೆಯುತ್ತಾನೆ. ನಂತರ ಅವನ ಮುಂದೆ ಅವನು ಮಾಡಿರುವಂತಹ ಕೆಟ್ಟ ಕರ್ಮಗಳ, ದುಷ್ಕೃತ್ಯಗಳ 99 ಸುರುಳಿಗಳನ್ನು ಇಡಲಾಗುವುದು. ಸುರುಳಿಗಳೆಂದರೆ ಅವನು ಭೂಲೋಕದಲ್ಲಿ ಇಹಲೋಕ ಜೀವನದಲ್ಲಿ ಮಾಡಿರುವಂತಹ ಪಾಪಕೃತ್ಯಗಳು ದಾಖಲಿಸಲಾಗಿರುವಂತಹ ಪುಸ್ತಕವಾಗಿರುತ್ತದೆ. ಪ್ರತಿಯೊಂದು ಸುರುಳಿಯು ಅವನು
ಅವನ ದೃಷ್ಟಿ ಎಲ್ಲಿಗೆ ತಲುಪುತ್ತದೆಯೋ ಅಲ್ಲಿ ಅಷ್ಟು ದೂರವಾಗಿ ಅಷ್ಟು ಬದ್ಧವಾಗಿರುವುದು. ನಂತರ ಸರ್ವಶಕ್ತನಾದ ಅಲ್ಲಾಹ್ ಆ ವ್ಯಕ್ತಿಯೊಂದಿಗೆ ಕೇಳುವರು, ಈ ಸುರುಳಿಗಳಲ್ಲಿ ಬರೆದಿರುವಂತಹ ಏನಾದನ್ನಾದರೂ ನೀನು ನಿರಾಕರಿಸುವೆಯಾ? ಅಥವಾ ನಿನ್ನ ಕರ್ಮಗಳನ್ನು ದಾಖಲಿಸುವಂತಹ ನನ್ನ ಮಲಕಗಳು, ನನ್ನ ದೇವದೂತರು ನಿನಗೇನಾದರೂ ಅನ್ಯಾಯ ಮಾಡಿದ್ದಾರೆ? ಆಗ ಆ ವ್ಯಕ್ತಿ ಹೇಳುತ್ತಾನೆ, ಖಂಡಿತ ಹೀಗಿಲ್ಲ ಓ ಅಲ್ಲಾಹನೇ, ಸರ್ವಶಕ್ತನಾದ ಅಲ್ಲಾಹನು ನೀನು ಇಹಲೋಕದಲ್ಲಿ ಮಾಡಿರುವಂತಹ ದುಷ್ಕೃತ್ಯಗಳು ಅವು ಮರೆವಿನಿಂದಾಗಿ ಅಥವಾ ಪ್ರಮಾದದಿಂದ ಅಥವಾ ಅಜ್ಞಾನದಿಂದ ಮಾಡಿದ್ದೆ ಎಂದು ಸಮರ್ಥಿಸಲು ನಿನಗೇನಾದರೂ ನೆಪವಿದೆ ಎಂದು ಅಲ್ಲಾಹನು ಆ ವ್ಯಕ್ತಿಗೆ ಕೇಳುತ್ತಾನೆ. ಖಂಡಿತ ಹೀಗಿಲ್ಲ ಎಂದು ನನಗೆ ಯಾವುದೇ ರೀತಿಯ ನೆಪಗಳಿಲ್ಲ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ಆಗ ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ, ನಿಶ್ಚಯವಾಗಿಯೂ ನಮ್ಮ ಬಳಿಗೆ ನಿನ್ನ ಒಂದು ಒಳಿತು ನಮ್ಮ ಬಳಿ ಇದೆ, ಒಂದು ಪುಣ್ಯ ಕೆಲಸ ಇದೆ, ನೀನು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಆ ಪುಣ್ಯ ಏನು? ನಿನಗೆ ಇಂದು ಯಾವುದೇ ರೀತಿಯ ಅನ್ಯಾಯವಾಗುವುದಿಲ್ಲ. ನಂತರ ಅಲ್ಲಾಹನ ಹೊರತು ಆರಾಧನೆಗೆ ಯಾರೂ ಅರ್ಹರಿಲ್ಲ ಮತ್ತು ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ದಾಸರು, ಅಲ್ಲಾಹನ ಸಂದೇಶವಾಹಕರಾಗಿದ್ದಾರೆ ಎನ್ನುವ ಸಾಕ್ಷ್ಯ ವಹಿಸಿದ ಒಂದು ಚೀಟಿ ಅಲ್ಲಾಹು ಅವನ ಸುರುಳಿಗಳಿಂದ ಹೊರತೆಗೆಯುತ್ತಾನೆ. ನಂತರ ಅಲ್ಲಾಹು ಆ ವ್ಯಕ್ತಿಯೊಂದಿಗೆ ಹೇಳುತ್ತಾನೆ, ನಿನ್ನ ತಕ್ಕಡಿ ಇಲ್ಲಿಗೆ ತಾ. ಆಗ ಆ ವ್ಯಕ್ತಿ ಅಚ್ಚರಿಯಿಂದ ಕೇಳುತ್ತಾನೆ, ಓ ಅಲ್ಲಾಹನೇ, ಈ ನನ್ನ ದುಷ್ಕರ್ಮಗಳ ಪಾಪ ಕೃತ್ಯಗಳ ಈ ಎಲ್ಲ ಸುರುಳಿಗಳು, ಈ ಎಲ್ಲ ಪುಸ್ತಕಗಳನ್ನು ಈ ಕೇವಲ ಒಂದು ಚೀಟಿಗೆ ಹೋಲಿಸಿದರೆ ಈ ಒಂದು ಚೀಟಿ ಎಷ್ಟು ತೂಕವಾಗಬಹುದು, ಎಷ್ಟು ಭಾರವಾಗಬಹುದು? ಆಗ ಅಲ್ಲಾಹು ಆ ವ್ಯಕ್ತಿಗೆ ಹೇಳುತ್ತಾನೆ, ನಂತರ ನೀನು ಹೆದರುವಂತಹ ನಿನಗೆ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ, ನಿನಗೆ ಯಾವುದೇ ಅನ್ಯಾಯವಾಗುವುದಿಲ್ಲ. ನಂತರ ಅಲ್ಲಾಹು ಆ ಒಂದು ಚೀಟಿಯನ್ನು ಒಂದು ತಕ್ಕಡಿಯಲ್ಲಿ ಮತ್ತು ಇನ್ನೊಂದು ಚೀಟಿಯನ್ನು ಇನ್ನೊಂದು ತಕ್ಕಡಿಯಲ್ಲಿ ಇಡಲಾದಾಗ ಆ ಎಲ್ಲ ಪಾಪಕೃತ್ಯ ಇರುವಂತಹ ಆ ಎಲ್ಲ ಪುಸ್ತಕಗಳು ಅದೆಲ್ಲವೂ ಹಗುರವಾಗಿ ಬಿಡುತ್ತವೆ. ಆ ಚೀಟಿ ಇಡಲಾದಂತಹ ತಕ್ಕಡಿಯದು ಭಾರವಾಗುತ್ತದೆ. ಆಗ ಅಲ್ಲಾಹು ಅವನ ಪಾಪಗಳನ್ನು ಕ್ಷಮಿಸುತ್ತಾನೆ. ಇದೊಂದು ಹದೀಸ್. ಈ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿ ನಮಗೆ ನೀಡುತ್ತಿರುವಂತಹ ಸಂದೇಶವೇನೆಂದರೆ, ಅಲ್ಲಾಹನ ಹೊರತು ಆರಾಧನೆಗೆ ಅರ್ಹರಿಲ್ಲ ಮತ್ತು ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಅಲ್ಲಾಹನ ಸಂದೇಶವಾಹಕರಾಗಿದ್ದಾರೆ ಎನ್ನುವ ಈ ತೌಹೀದಿನ ವಚನ, ಏಕದೇವತ್ವದ ವಚನದ ಮಹತ್ವವನ್ನು ಅಲ್ಲಾಹನ ಪ್ರವಾದಿಯಲ್ಲಿ ನಮಗೆ ತಿಳಿಸುತ್ತಿದ್ದಾರೆ. ಮತ್ತು ಅದು ತಕ್ಕಡಿಯನ್ನು ಭಾರವಾಗಿ ತೂರುವುದು ಈ ಹದೀಸ್ ಸಹ ನಮಗೆ ತಿಳಿಯುತ್ತದೆ. ಅಂದರೆ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಎಂಬ ಸಾಕ್ಷ್ಯ ವಚನವು ಒಬ್ಬ ವ್ಯಕ್ತಿ ನಾಲಿಗೆಯಿಂದ ಉಚ್ಚರಿಸಿ ಅದರ ಪ್ರಕಾರ ಅವನು ತನ್ನ ಜೀವನದಲ್ಲಿ ಸತ್ಕರ್ಮಗಳನ್ನು ಎಸಗಿದರೆ ಅದರ ಮಹಿಮೆ, ಅದರ ಮಹತ್ವವು ಈ ಹದೀಸ್ ನಮಗೆ ತಿಳಿಸುತ್ತದೆ. ಒಬ್ಬ ವ್ಯಕ್ತಿ ಕೇವಲ ತನ್ನ ನಾಲಿಗೆಯಿಂದ ಕಲಿಮತು ಲಾ ಇಲಾಹ ಇಲ್ಲಲ್ಲಾಹ್ ಅದು ಹೇಳುವುದು ಮಾತ್ರವಲ್ಲ, ಬದಲಿಗೆ ಅದರ ಬಗ್ಗೆ ಸರಿಯಾದ ಜ್ಞಾನವೂ ಅವನಿಗೆ ಸಹ ಇರಬೇಕು. ಲಾ ಇಲಾಹ ಇಲ್ಲಲ್ಲಾಹ್ ಇದರ ಅರ್ಥವೇನು, ಲಾ ಇಲಾಹ ಇಲ್ಲಲ್ಲಾಹ್ ಎಂದರೆ ಏನು, ಮುಹಮ್ಮದ್ ರಸೂಲುಲ್ಲಾಹ್ ಎಂದರೆ ಏನು, ಇದರ ಸರಿಯಾದ ಜ್ಞಾನ ಅವನಿಗೆ ಸಹ ಇರಬೇಕಾದುದು ಅತ್ಯಗತ್ಯವಾಗಿದೆ. ಅದೇ ರೀತಿ ಏಕದೇವತ್ವದಲ್ಲಿ ಒಬ್ಬ ವ್ಯಕ್ತಿ ಎಲ್ಲಿಯವರೆಗೆ ನಿಷ್ಕಳಂಕನಾಗುತ್ತಾನೋ ಅಲ್ಲಿಯವರೆಗೆ ಅವನ ಸತ್ಯವಿಶ್ವಾಸ ಅದು ಅವನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ ಸತ್ಯವಿಶ್ವಾಸ ಹೆಚ್ಚಾಗುತ್ತಾ ಇರುತ್ತದೆ. ಅದೇ ರೀತಿ ಈ ಏಕದೇವತ್ವ ತೌಹೀದ್ ಎಂಬುದು ಅದು ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ, ಪಾಪಗಳನ್ನು ಕ್ಷಮಿಸಲಿಕ್ಕೆ ಕಾರಣವಾಗುತ್ತದೆ ಎಂದು ಈ ಹದೀಸ್ ನಮಗೆ ತಿಳಿಸುತ್ತಿದೆ. ಹೃದಯದಲ್ಲಿ ನಿಷ್ಕಳಂಕತೆ ಹೆಚ್ಚು ಮತ್ತು ಕಡಿಮೆಯಾಗುವುದರೊಂದಿಗೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಸತ್ಯವಿಶ್ವಾಸ ಸಹ ಹೆಚ್ಚು ಮತ್ತು ಕಡಿಮೆಯಾಗುತ್ತದೆ. ಆದ್ದರಿಂದ ಕೆಲವರು ಈ ವಚನವನ್ನು ಉಚ್ಚರಿಸಿದ್ದರೂ ಸಹ ಅವರು ಮಾಡಿದ ಪಾಪಗಳಿಂದ ಅವರಿಗೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಅಂದರೆ ಕೆಲವೊಂದು ತೌಹೀದಿನ ಕಲಿಮವನ್ನು ಅವರು ತನ್ನ ನಾಲಿಗೆಯಿಂದ ಉಚ್ಚರಿಸಿದರೂ ಕೂಡ ಅವರ ಜೀವನದಲ್ಲಿ ಬಹಳಷ್ಟು ಪಾಪಗಳು ಇರುತ್ತವೆ. ಅವರು ಪಾಪಗಳ ಒಂದು ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದ ನಂತರ ಅಲ್ಲಾಹ್ ಅವರಿಗೆ ನರಕದಿಂದ ತೆಗೆದು ಮತ್ತು ಸ್ವರ್ಗಕ್ಕೆ ಕಳಿಸುತ್ತಾನೆ ಎಂದು ಇನ್ನಿತರೆ ಹದೀಸ್ಗಳಲ್ಲಿ ಅಲ್ಲಾಹನ ಪ್ರವಾದಿ ಪ್ರಸ್ತಾಪಿಸಿದ್ದಾರೆ. ಹೀಗೆ ತೌಹೀದಿನ ಈ ವಚನ, ತೌಹೀದಿನ ಈ ಒಂದು ಕಲಿಮಾ, ಇದರ
ಮಹಾನತೆ, ಇದರ ಮಹತ್ವ, ಇದರ ಪ್ರಾಮುಖ್ಯತೆ, ಇದರ ಶ್ರೇಷ್ಠತೆ ಈ ಹದೀಸಿನಲ್ಲಿ ನಮಗೆ ತಿಳಿಸಲಾಗುತ್ತದೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅವನು ಇತರೆ ಎಲ್ಲ ಪಾಪಗಳನ್ನು ಮಾಡಿದರು, ಆದರೆ ಶಿರ್ಕಿನ ಪಾಪದಿಂದ ಅವನು ಅಲ್ಲಾಹನ ಜೊತೆ ಇತರರನ್ನು ಸಹಭಾಗಿತ್ವ ಮಾಡುವ ಪಾಪಗಳಿಂದ ಅವನು ದೂರವಿದ್ದರೆ ಖಂಡಿತವಾಗಿಯೂ ಅಲ್ಲಾಹು ಅವನ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂಬುದಕ್ಕೆ ಈ ಹದೀಸ್ ಅತ್ಯಂತ ದೊಡ್ಡ ಪುರಾವೆಯಾಗಿದೆ. ಆತ್ಮೀಯ ಸಹೋದರರೇ, ನಮ್ಮ ಜೀವನದಲ್ಲಿ ಶಿರ್ಕ್, ಅಲ್ಲಾಹನೊಂದಿಗೆ ಸಹಭಾಗಿತ್ವ ಅದು ಯಾವ ರೀತಿ ಪ್ರವೇಶಿಸುತ್ತದೆ ಎಂಬುದು ಯಾವ ವ್ಯಕ್ತಿಗೂ ಅದರ ಕುರಿತು ಅರಿವಿಲ್ಲ. ಆದುದರಿಂದ ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಾಹನೊಂದಿಗೆ ಅವನು ಸದಾ ಈ ಪ್ರಾರ್ಥನೆಯನ್ನು ಮಾಡಬೇಕು. ಅಲ್ಲಾಹನೇ, ನನ್ನನ್ನು ಶಿರ್ಕ್ ಎಂಬ ಪಾಪದಿಂದ ನೀನು ನನ್ನ ಜೀವನದ ಹಂತದವರೆಗೂ ನೀನು ರಕ್ಷಿಸುವುದು ನಾವು ಅಲ್ಲಾಹನೊಂದಿಗೆ ನಾವು ಕ್ಷಮೆಯನ್ನು ಕೇಳಬೇಕಾಗಿದೆ. ಏಕೆಂದರೆ ಅಲ್ಲಾಹು ಇತರೆ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾನೆ, ಆದರೆ ಶಿರ್ಕ್ ಎಂಬ ಪಾಪದೊಂದಿಗೆ ಯಾವ ವ್ಯಕ್ತಿ ಮರಣ ಹೊಂದುತ್ತಾನೆ ಅಂತಹ ವ್ಯಕ್ತಿಗೆ ಎಂದಿಗೂ ಕ್ಷಮೆ ಇಲ್ಲ. ಇನ್ನಲ್ಲಾಹ ಲಾ ಯಗ್ಫಿರು ಅನ್ ಯುಶ್ರಕ ಬಿಹಿ ವ ಯಗ್ಫಿರು ಮಾ ದೂನ ذلك ಲಿಮನ್ ಯಶಾ ವ ಮನ್ ಯುಶ್ರಿಕ್ ಬಿಲ್ಲಾಹಿ ಫಖದ್ ಇಫ್ತರಾ ಇಸ್ಮನ್ ಅಜೀಮಾ. ಯಾರು ಅಲ್ಲಾಹನೊಂದಿಗೆ ಇತರರನ್ನು ಸಹಭಾಗಿಯನ್ನಾಗಿ ಮಾಡುತ್ತಾನೆಯೋ ಅಲ್ಲಾಹು ಆ ಶಿರ್ಕ್ ಎಂಬ ಪಾಪವನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಅದರ ಹೊರತಾಗಿರುವಂತಹ ಇತರೆ ಪಾಪಗಳನ್ನು ಅಲ್ಲಾಹು ಬಯಸಿದರೆ, ಅಲ್ಲಾಹು ಯಾರಿಗೆ ಬಯಸುತ್ತಾನೋ ಅವರಿಗೆ ಅಲ್ಲಾಹು ಅವರ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಒಟ್ಟಾರೆ ಈ ಎಲ್ಲ ವಿಷಯ ಮಾತುಗಳ ಸಾರಾಂಶವೇನೆಂದರೆ, ಶಿರ್ಕ್ ಎಂಬ ಪಾಪದಿಂದ ನಾವು ಭಯಪಟ್ಟು ಜೀವಿಸಬೇಕಾಗಿದೆ. ಶಿರ್ಕ್ ಎಂಬ ಪಾಪದಿಂದ ಅಲ್ಲಾಹನೊಂದಿಗೆ ನಾವು ರಕ್ಷೆಯನ್ನು, ಅಭಯವನ್ನು ಯಾಚಿಸಬೇಕಾಗಿದೆ. ಅಲ್ಲಾಹು ನಮ್ಮೆಲ್ಲರನ್ನು ಶಿರ್ಕ್ ಎಂಬ ಪಾಪದಿಂದ ನಮಗೆ ನಮ್ಮ ಜೀವನದ ಕೊನೆಯವರೆಗೂ ಅಲ್ಲಾಹು ನಮಗೆ ರಕ್ಷಿಸಲಿ ಮತ್ತು ತೌಹೀದನ ಮೇಲೆ ಸ್ಥಿರವಾಗಿ ನಿಲ್ಲುವಂತಹ ಅಲ್ಲಾಹು ನಮ್ಮೆಲ್ಲರಿಗೆ ತೌಫೀಕನ್ನು ದಯಪಾಲಿಸಲಿ. ನಮ್ಮ ಜೀವನದ ಕೊನೆಯವರೆಗೂ ಅಲ್ಲಾಹು ನಮಗೆ ಸತ್ಯವಿಶ್ವಾಸಿಯನ್ನಾಗಿ ಜೀವಿಸುವಂತಹ ಸೌಭಾಗ್ಯವನ್ನು ದಯಪಾಲಿಸಲಿ. ಆಮೀನ್. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.